ಯಾವ ಮನುಷ್ಯನಿಗೆ ಅಹಂಕಾರ ಇರುತ್ತೆ ಅವನ ತೂಕ ಬಹಳ ಜಾಸ್ತಿ ಇರುತ್ತೆ. ಇದು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ಯಾವುದು ಇದು 5 ಅಂಶ? ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿರುವುದೆಯ ಅಂತ. ಡಾಕ್ಟ್ರ್ ಹೇಳೋದಕ್ಕೆ ಮೊದಲೇ ವಾಕಿಂಗ್ ಶುರು ಮಾಡಿದರೆ ಮಾರ್ನಿಂಗ್ ವಾಕ್ ಅಂತ ಹೇಳ್ತೀವಿ. ಡಾಕ್ಟ್ರ್ ಹೇಳಿದ ಮೇಲೆ ವಾಕಿಂಗ್ ಶುರು ಮಾಡಿದರೆ ವಾರ್ನಿಂಗ್ ವಾಕ್ ಅಂತ. ಗಂಡ ಹೆಂಡತಿ ಜೊತೆಲಿ ವಾಕಿಂಗ್ ಮಾಡಿದರೆ ಡಾರ್ಲಿಂಗ್ ವಾಕ್ ಅಂತ ಹೇಳ್ತೀವಿ. ವಾಯು ಮಾಲಿನ್ಯ, ಜಲ ಮಾಲಿನ್ಯ, ಅದೇ ರೀತಿ 3ನೇದು ಭೂಮಿ ಮಾಲಿನ್ಯ, 4ನೇ ಮಾಲಿನ್ಯ ಏನಪ್ಪ ಅಂದರೆ ಮನಸ್ಸಿನ ಮಾಲಿನ್ಯ. ಇವತ್ತು ಮನಸ್ಸಿನ ಮಾಲಿನ್ಯ ಆಗಿ ಇವತ್ತು ಆರೋಗ್ಯ ಕೆಡ್ತಾ ಇದೆ. ನೋಡಿ, ನಾವು ಮನೆ ಕಟ್ಟಬೇಕಾದ್ರೆ ವಾಸ್ತು ತಜ್ಞರನ್ನು ನಾವು ಕೇಳ್ತೀವಿ. ದೇವಮೂಲೆ ಯಾವುದು, ಅಗ್ನಿಮೂಲೆ ಯಾವುದು. ನೀವು 5-6 ಜನ ವಾಸ್ತು ತಜ್ಞರು ಕೇಳಿದರೆ ನಿಮ್ಮ ಮನೆಯೇ ಇರೋದಿಲ್ಲ. ಅಲ್ಲಿ ಹೊಡೆದಾಕಿ ಅಂತಾರೆ, ಇಲ್ಲಿ ಹೊಡೆದಾಕಿ ಅಂತಾರೆ. ಅದರಿಂದ ನನ್ನ ಅರ್ಥದಲ್ಲಿ ಮನೆಯ ವಾಸ್ತುಗಿಂತ ನಿಮ್ಮ ನೆಮ್ಮದಿ ಇರಬೇಕಾದ್ರೆ ಮನಸ್ಸಿನ ವಾಸ್ತು ಚೆನ್ನಾಗಿರಬೇಕು. ಮನೆಯ ವಾಸ್ತುಗಿಂತ ಮನಸ್ಸಿನ ವಾಸ್ತು ಚೆನ್ನಾಗಿದ್ದರೆ ನಾವು ಇದಾಗುತ್ತೆ. ಅಂದರೆ ಮನುಷ್ಯನಿಗೆ ಭಾರವಾದ ವಸ್ತು ಯಾವುದು? ಏನೋ ಒಂದು ತೂಕನ? ನನ್ನ ಅರ್ಥದಲ್ಲಿ ಮನುಷ್ಯನಿಗೆ ಅತಿ ಭಾರವಾದ ವಸ್ತು ಯಾವುದಪ್ಪ ಅಂದರೆ ಅಹಂಕಾರ. ಯಾವ ಮನುಷ್ಯನಿಗೆ ಅಹಂಕಾರ ಇರುತ್ತೆ ಅವನ ತೂಕ ಬಹಳ ಜಾಸ್ತಿ ಇರುತ್ತೆ. ಅದರಿಂದ ದೇಹದ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ವ್ಯಾಯಾಮ ಮಾಡಬೇಕು. ಮನಸ್ಸಿನ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ಧ್ಯಾನ ಮಾಡಬೇಕು. ಜೇಬಿನ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು? ದಾನ ಮಾಡಬೇಕು. ಇದು ಬಹಳ ಮುಖ್ಯವಾದದ್ದು. ಮನುಷ್ಯ ಬದಲಾವಣೆ ಆಗಬೇಕು, ಒಳ್ಳೆಯದಕ್ಕೋಸ್ಕರ ಬದಲಾವಣೆ ಆಗಬೇಕು. ನಾವು ಮನೆ ಬದಲಾಯಿಸ್ತೇವೆ, ಊರು ಬದಲಾಯಿಸ್ತೇವೆ, ಕೆಲಸ ಬದಲಾಯಿಸ್ತೇವೆ, ಬಟ್ಟೆ ಬದಲಾಯಿಸ್ತೇವೆ. ಆದರೆ ಮನುಷ್ಯ ಒಳ್ಳೆಯವನಾಗಿ ಬದಲಾವಣೆ ಆಗ್ತಾಯಿಲ್ಲ, ಆಗಬೇಕಾಗುತ್ತೆ. ಈಗ ನೋಡಿ, ದೇವಸ್ಥಾನ ಯಾವ ರೀತಿ ಬದಲಾವಣೆ ಆಗುತ್ತೆ ನೋಡಿ. ಈಗ ನೋಡಿ, ಬೂದಿ ದೇವಸ್ಥಾನದ ಒಳಗಡೆ ಹೋಗಿದ್ರೆ ಅದು ಹೊರಗಡೆ ಬಂದ ಕೂಡಲೇ ಅದು ವಿಭೂತಿ ಆಗೋಗುತ್ತೆ. ನೀರು ದೇವಸ್ಥಾನದೊಳಗಡೆ ಹೋದರೆ ಹೊರಗಡೆ ಬರೋ ಹೊತ್ತಿಗೆ ಅದು ತೀರ್ಥ ಆಗಿಬಿಡುತ್ತೆ. ಅಥವಾ ಏನೋ ಹಣ್ಣು ಹಂಪಲ ಒಳಗಡೆ ಹೋಗಿ ಹೊರಗಡೆ ಬರೋದ್ರೊಳಗೆ ಅದು ನೈವೇದ್ಯ ಆಗಿಬಿಡುತ್ತೆ. ಸೊ ಈ ರೀತಿ ಬದಲಾವಣೆ ಆಗುತ್ತೆ. ಅದಕ್ಕೋಸ್ಕರ ಬಹಳ ಮುಖ್ಯವಾದದ್ದು ಈ ಅವಿಭಾಜ್ಯ ಕುಟುಂಬದ ನಿಜವಾದ ಪರಿವರ್ತನೆ ಏನಾಗ್ತಾಯಿತ್ತು ಅಂದರೆ ಸಂಸ್ಕಾರ ಇರ್ತಾಯಿತ್ತು. ಸಂಸಾರಗಳಲ್ಲಿ, ಸಮಾಜದಲ್ಲಿ ಸಂಸ್ಕಾರಕ್ಕಿಂತ ದೊಡ್ಡ ಸಂಪತ್ತು ಯಾವುದೇ ಇಲ್ಲ ಅಂತ ಹೇಳಬೇಕಾಗುತ್ತೆ. ಸಂಸ್ಕಾರವೇ ಅತಿ ದೊಡ್ಡ ಸಂಪತ್ತು. ಹೀಗಾಗಿ ಇವತ್ತು ಈ ಅದಕ್ಕೋಸ್ಕರ ಈ ಹೃದಯಘಾತದ ಲಕ್ಷಣಗಳೇನು? ಹೃದಯಘಾತದ ಲಕ್ಷಣಗಳು ಏನಪ್ಪ ಅಂದರೆ, ನಾವು ಅಂದ್ಕೊಂಡಿರೋದು ಅದು ನಿಜ. ಹೃದಯ ಇರೋದು ಎಡಗಡೆ. ಹೃದಯಘಾತ ಆದಾಗ ಎದೆ ನೋವು ಬರುತ್ತೆ, ಎದೆ ಭಾರ ಆಗುತ್ತೆ. ಅದು ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಇನ್ನು ಕೆಲವ್ರಿಗೆ ಹೃದಯಘಾತ ಆದಾಗ ಎದೆ ನೋವು ಬರಲ್ಲ, ಎದೆ ಉರಿ ಬರುತ್ತೆ. ಇನ್ನು ಕೆಲವ್ರಿಗೆ ಇದ್ದಕ್ಕಿದ್ದಂಗೆ ದವಡೆ ನೋವು ಬರುತ್ತೆ. ಇನ್ನು ಕೆಲವರಿಗೆ ಗಂಟ್ಲು ನೋವು ಬರುತ್ತೆ. ಇನ್ನು ಕೆಲವ್ರಿಗೆ ಕತ್ತಿನ ಮೇಲ್ಭಾಗದಲ್ಲಿ ನೋವು ಬರುತ್ತೆ. ಸಡನ್ನಾಗಿ ನೋವು, ಮೈ ಬೆವರೋದು, ಸುಸ್ತಾಗೋದು, ಉಸಿರಾಟಕ್ಕೆ ತೊಂದರೆ ಆಗೋದು. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಹೊಟ್ಟೆ ಮೇಲ್ಭಾಗದಲ್ಲಿ ಸಿಕ್ಕಾಬಟ್ಟೆ ನೋವು ಬಂದು ವಾಂತಿಯಾಗಿ ಮೈ ಬೆವರೋದು, ಮೇಲ್ನೋಟಕ್ಕೆ ಗ್ಯಾಸ್ಟ್ರೈಟಿಸ್ ಥರ ಕಾಣುತ್ತೆ. ಸುಮಾರು 25ರಷ್ಟು ಹೃದಯಘಾತ ಗ್ಯಾಸ್ಟ್ರೈಟಿಸ್ ರೂಪದಲ್ಲಿ ಕಾಣಿಸ್ಕೊಳ್ಳುತ್ತೆ. ಎಷ್ಟೋ ಜನ ಅದನ್ನ ಇಗ್ನೋರ್ ಮಾಡ್ತಾರೆ. ಏನಿಲ್ಲಪ್ಪ, ಇಲ್ಲಿ ಎದೆ ಎಡಭಾಗದಲ್ಲಿ ನೋವಿಲ್ಲ, ನನಗೆ ಹೊಟ್ಟೆ ಮೇಲ್ಭಾಗದಲ್ಲಿದೆ, ಇದು ಏನೋ ಖಾರ ತಿಂದುಬಿಟ್ಟಿದ್ದೆ ಅಥವಾ ಏನೋ ಡ್ರಿಂಕ್ಸ್ ಮಾಡಿದ್ದೆ, ಅದಕ್ಕೋಸ್ಕರ ಅಂತ ಎಷ್ಟೋ ಜನ ಪ್ರಾಣ ತತ್ತಿದ್ದಾರೆ. ಹೃದಯಘಾತ ಆದಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾದದ್ದು ಹತ್ತಿರ ಇರೋವಂಥ ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ತಗೋಬೇಕು. ಆ ಚಿಕಿತ್ಸೆ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗಲ್ಲ, ಅದೇ ಬೇರೆ ಟಾಕ್ ಆಗುತ್ತೆ. ಯಾಕೆ ಅಂದರೆ ಹೃದಯಘಾತ ಆದಂಥ ಸಂದರ್ಭದಲ್ಲಿ ಆ ಗೋಲ್ಡನ್ ಅವರಲ್ಲಿ ಟ್ರೀಟ್ಮೆಂಟ್ ತೊಗೋಬೇಕು. ಆದ 1 ಗಂಟೆ 2 ಗಂಟೆ ಒಳಗೆ. ಈಗಂತೂ ಅದಕ್ಕೆಲ್ಲ ಇಂಜೆಕ್ಷನ್ ಬಂದಿದೆ, ಅದೆಲ್ಲ ಕೆಲವೆಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲೂ ಇದೆ. ಅದಾದಮೇಲೆ ಆ್ಯಂಜಿಯೋಗ್ರಾಮ್, ಆ್ಯಂಜಿಯೋಪ್ಲಾಸ್ಟಿ ಅವೆಲ್ಲ ಇವಾಗಿದೆ. ಹುಬ್ಳಿನಲ್ಲಿ ಸುಮಾರು ಕಡೆ ಇದೆ, ಸುಮಾರು ಜಿಲ್ಲಾ ಕೇಂದ್ರಗಳಲ್ಲಿ, ಇವತ್ತು ತಾಲೂಕು ಕೇಂದ್ರಗಳಿಗೂ ಬಂದಿದೆ. ಯಾಕೆಂದರೆ ಪ್ರತಿ 30 ನಿಮಿಷ ಚಿಕಿತ್ಸೆ ಕೊಡೋದು ವಿಳಂಬ ಆದರೆ ಸಾವಿನ ಪ್ರಮಾಣ 7% ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಆ ರೀತಿ ಆಗಬೇಕು. ನಂತರ ಈ ಹೃದಯದ ಆರೋಗ್ಯವನ್ನು ಚೆನ್ನಾಗಿಟ್ಕೋಬೇಕಾದ್ರೆ 5 ಅಂಶಗಳನ್ನು ಆದಷ್ಟು ಕಡಿಮೆ ಇಟ್ಕೋಬೇಕು. ಇದು ಎಷ್ಟು ಕಡಿಮೆ ಇರುತ್ತೆ ಅಷ್ಟು ಒಳ್ಳೆಯದು. ಯಾವುದು ಇದು 5 ಅಂಶ?
ಒಂದು ಬ್ಲಡ್ ಪ್ರೆಷರು, ಎರಡನೇದು ಬ್ಲಡ್ ಶುಗರು, ಮೂರನೇದು ಕೊಲೆಸ್ಟ್ರಾಲು, ಬ್ಲಡ್ ಕೊಲೆಸ್ಟ್ರಾಲು, ನಾಲ್ಕನೇದು ಶರೀರದ ತೂಕ, ಸೊಂಟದ ಸುತ್ತಳತೆ, ಐದನೇದು ಅತಿ ಆಸೆ. ಈ 5 ಅಂಶಗಳನ್ನು ನಾವು ಕಡಿಮೆ ಇಟ್ಕೊಂಡ್ರೆ ಆದಷ್ಟು ಅದನ್ನು ನಾವು ತಡೆಗಟ್ಟಬೋದು ಅಥವಾ ಅದನ್ನು ಪೋಸ್ಟ್ಪೋನ್ ಮಾಡ್ಬೋದು ಬರೋಂಥದ್ದು. ವ್ಯಾಯಾಮ ಅನ್ನೋದು ಬಹಳ ಮುಖ್ಯ. ಅಟ್ಲೀಸ್ಟು ಪ್ರತಿದಿನ ಒಂದು 45 ನಿಮಿಷನಾದ್ರೂ ನಡಿಬೇಕು, ಒಂದು 10,000 ಹೆಜ್ಜೆ ಆದರೂ ನಡಿಬೇಕು. ಒಂದು ವೈಜ್ಞಾನಿಕ ಅಧ್ಯಯನ ಕೂಡ ಆಗಿದೆ. ಯಾರ್ಯಾರು ಸುಮಾರು ಒಂದು 3/4 ಗಂಟೆ 1 ಗಂಟೆ ನಡೀತಾರೆ ಅವರ ಆಯಸ್ಸು 10 ವರ್ಷ ಜಾಸ್ತಿ ಆಗುತ್ತಂತೆ. ಅದಕ್ಕೆ ಹೃದಯ ಕೂಡ ಅದೇ ಹೇಳುತ್ತಂತೆ, ನೀನು ನನಗಾಗಿ 1 ತಾಸು ಚಲಿಸು, ನಾನು ನಿನಗಾಗಿ ನಿರಂತರವಾಗಿ ಮಿಡಿಯುತ್ತೇನೆ ಇಂತಿ ಹೃದಯ ಅಂತ. ಸೊ ಅದರಿಂದ ಈ ವಾಕಿಂಗಲ್ಲಿ 3 ಥರ ವಾಕಿಂಗ್ ಇದೆ. ಡಾಕ್ಟ್ರ್ ಹೇಳೋದಕ್ಕೆ ಮೊದಲೇ ವಾಕಿಂಗ್ ಶುರು ಮಾಡಿದರೆ ಮಾರ್ನಿಂಗ್ ವಾಕ್ ಅಂತ ಹೇಳ್ತೀವಿ. ಡಾಕ್ಟ್ರ್ ಹೇಳಿದ ಮೇಲೆ ವಾಕಿಂಗ್ ಶುರು ಮಾಡಿದರೆ ವಾರ್ನಿಂಗ್ ವಾಕ್ ಅಂತ. ಗಂಡ ಹೆಂಡತಿ ಜೊತೆಯಲ್ಲಿ ವಾಕಿಂಗ್ ಮಾಡಿದರೆ ಡಾರ್ಲಿಂಗ್ ವಾಕ್ ಅಂತ ಹೇಳಿ. ಅದರಿಂದ ಮಾರ್ನಿಂಗ್ ವಾಕ್ ಆದರೂ ಸರಿ, ಡಾರ್ಲಿಂಗ್ ವಾಕ್ ಆದರೂ ಸರಿ, ಒಟ್ಟಿನಲ್ಲಿ ವಾಕ್ ಮಾಡಬೇಕು. ಅದಕ್ಕೆ ಇವತ್ತಿನ ಸಂದೇಶ ಏನಪ್ಪ ಅಂದರೆ, ಸ್ಟಾಪ್ ಸ್ಮೋಕಿಂಗ್, ಸ್ಟಾರ್ಟ್ ವಾಕಿಂಗ್. ಸ್ಟಾಪ್ ಸ್ಮೋಕಿಂಗ್, ಸ್ಟಾರ್ಟ್ ವಾಕಿಂಗ್. ಇದು ಬಹಳ ಮುಖ್ಯವಾದದ್ದು. ಸೊ ಹೀಗಾಗಿ ಇವತ್ತು ಈ ಅಧಿಕ ರಕ್ತದ ಒತ್ತಡದ ಬಗ್ಗೆ ಹೇಳೋದಾದರೆ, ನಮ್ಮ ಜನ ಇವೆಲ್ಲ ಕಾಯಿಲೆ ಜಾಸ್ತಿ ಇರೋದ್ರಿಂದ 35 ವರ್ಷ ದಾಟಿದ ಗಂಡಸರು, 45 ವರ್ಷ ದಾಟಿದ ಹೆಂಗಸರುಗಳು ವಾರ್ಷಿಕವಾಗಿ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಮಾಡ್ಕೋಬೇಕು. ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅನ್ಕೋಬೋದು, ಶುಗರ್ 400 ಇರುತ್ತೆ. ಮೇಲ್ನೋಟಕ್ಕೆ ಚೆನ್ನಾಗಿದ್ದೀನಿ ಅನ್ಕೋಬೋದು, ಬಿ ಪಿ 200/120 ಇರುತ್ತೆ. ನನಗೇನು ಸಿಮ್ಟಮ್ಸ್ ಇಲ್ಲ, ಸಿಮ್ಟಮ್ಸ್ ಬರೋದ್ರೊಳಗೆ ಆಲ್ರೆಡಿ ಅದು ತುಂಬ ತಡ. ಅದು ಆ ಚೆಕಪ್ ಮಾಡಿಸ್ಕೊಳ್ಳೋದು ಯಾಕೆ ಮಾಡಿಸ್ಕೊತಿಲ್ಲ ನಮ್ಮ ಜನ ಅಂದರೆ, ಅಯ್ಯೋ ಕಾಯಿಲೆ ಇದೆ ಅಂದರೆ ಯಾಕಪ್ಪ ಮಾಡಿಸ್ಕೊಳ್ಳೋದು ಅಂತ. ಬಟ್ ಕಾಯಿಲೆ ಇಲ್ಲ ಅಂದರೆ ಖುಷಿ ಅಲ್ವಾ? ಕಾಯಿಲೆ ಇದ್ದರೆ ಮುನ್ನೆಚ್ಚರಿಕೆ ತೊಗೋಬೋದು. ಅದರಿಂದ ನಾವೆಲ್ಲ ವೆಡ್ಡಿಂಗ್ ಆ್ಯನಿವರ್ಸರಿ ಆಚರಣೆ ಮಾಡ್ತೀವಿ. ಅದೇ ರೀತಿ ನಾವು ಇದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋತೀವಿ. ಅದರಿಂದ ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿಯನ್ನು ನಾವು ಮಾಡ್ಕೋಬೇಕಾಗುತ್ತೆ. ಬಿ ಪಿ ಕೆಲವರು ಏನು ಮಾಡ್ತಾರೆ, ಬಿ ಪಿಗೆ ಮಾತ್ರೆ ಶುರು ಮಾಡ್ತಾರೆ. ನಾರ್ಮಲಿಗೆ ಬರುತ್ತೆ, ಬಿಟ್ಬಿಡ್ತಾರೆ. ಯಾಕೆ ಅದು ನಾರ್ಮಲಿಗೆ ಬಂದಿರುತ್ತೆ ಅಂದರೆ, ಮಾತ್ರೆ ತಗೊಳ್ಳೋದ್ರಿಂದ ನಾರ್ಮಲಿಗೆ ಬಂದಿರುತ್ತೆ. ಇಲ್ಲ ಡಾಕ್ಟ್ರೇ, ನಾವು ಒಂದು 3 ವಾರದಿಂದ ನೋಡಿಸ್ತಾ ಇದ್ದೀನಿ, ಮಾತ್ರೆ ಬಿಟ್ಟು 3 ವಾರ ಆಯಿತು, ಏನು ಜಾಸ್ತಿ ಏನಾಗಿಲ್ಲ ಅಂತ. ಮಾತ್ರೆ ಸ್ಟಾಪ್ ಮಾಡಿದ ಮೇಲೆ ಅದರ ಎಫೆಕ್ಟು 3 ವಾರ 4 ವಾರ ಇರುತ್ತೆ. ಆಮೇಲೆ ಸಡನ್ನಾಗಿ ಜಾಸ್ತಿ ಆಗುತ್ತೆ. ಯಾವಾಗಲೂ ಅಷ್ಟೇ, ಅತಿ ಬುದ್ಧಿವಂತರೇ ಜಾಸ್ತಿ ಸಮಸ್ಯೆಗಳನ್ನ ಎದುರೋದು. ವೈದ್ಯರು ಹೇಳಿದ ಮಾತು ಕೇಳೋದಿಲ್ಲ ಅವರು. ಅದರಿಂದ ಎಷ್ಟೋ ಸರಿ ಈ ಹಳ್ಳಿಯಿಂದ ಬಂದಂಥ ರೋಗಿಗಳಿಗೆ ಉತ್ತಮವಾದಂಥ ಚಿಕಿತ್ಸೆ ಸಿಗುತ್ತೆ. ಈ ಪಟ್ಟಣದಿಂದ ಅತಿ ಬುದ್ಧಿವಂತರಿಗೆ ಚಿಕಿತ್ಸೆ ಕೊಡೋದು ಕಷ್ಟ. ಈಗಂತೂ ಇಂಟರ್ನೆಟ್ಟಲ್ಲಿ ಎಲ್ಲ ನೋಡ್ಕೊಬಂದು ಹಾಗೆ ಯಾಕೆ ಮಾಡಬಾರ್ದು, ಈಗ ಯಾಕೆ ಮಾಡಬಾರ್ದು, ಹಾಗೀಗೆಲ್ಲ ಹೇಳ್ತಾರೆ. 2 ಥರ ಬಿ ಪಿ ಇರುತ್ತೆ. ಒಂದು, ಮನೆಯಲ್ಲಿ ಬಿ ಪಿ ರೆಕಾರ್ಡ್ ಮಾಡಿದಾಗ ನಾರ್ಮಲ್ ಇರುತ್ತೆ, ಆಸ್ಪತ್ರೆಗೆ ಬಂದಾಗ ಬಿ ಪಿ ತುಂಬ ಜಾಸ್ತಿ ಆಗುತ್ತೆ. ಇದನ್ನು ವೈಟ್ ಕೋಟ್ ಹೈ ಬ್ಲಡ್ ಪ್ರೆಷರ್ ಅಂತೀವಿ. ಅಂದರೆ ಡಾಕ್ಟ್ರುಗಳು ವೈಟ್ ಕೋಟ್ ಹಾಕತ್ತೀವಲ್ಲ,